ಅಂತೂರು ಬೆಂತೂರು ಗ್ರಾಮ. ಈ ಗ್ರಾಮದಲ್ಲಿರುವಂತಹ ಬೂದೇಶ್ವರ ಮಠ. ಈ ಮಠದಲ್ಲಿ ಗುರುಗಳು ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು 33 ದಿನ ಅಂದರೆ 775 ಗಂಟೆಗಳ ಕಾಲ ಕಠಿಣ ಅನುಷ್ಠಾನಕ್ಕೆ ಕೂತಿದ್ದರು. ಮೌನಾಚರಣೆ ವಹಿಸಿದರು. ಈ ಒಂದು ವ್ರತವನ್ನು ಲೋಕ ಕಲ್ಯಾಣಕ್ಕಾಗಿ ಅವರು ಮಾಡಿರುವಂಥದ್ದು. ಈಗ ನೀವೇನು ವಿಡಿಯೋ ನೋಡ್ತಿದ್ದೀರಿ, ಇದು ಮಠದ ಅಂಗಳ ಅಥವಾ ಮಠದ ಕೆರೆ ದಡದಲ್ಲಿರುವಂತಹ ವಿಡಿಯೋಗಳು. ಹಾಗೆಯೇ ಈಶ್ವರಲಿಂಗು ಅಂದರೆ ಅನುಷ್ಠಾನಕ್ಕೆ ಕುಳಿತುಕೊಳ್ಳುವ ಮುಂಚೆ ಗುರುಗಳು ಈ 775 ಲಿಂಗುವಿಗೆ ಪೂಜೆ ಸಲ್ಲಿಸಿ ಈ ಒಂದು ಮಹತ್ ಕಾರ್ಯವನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಅನುಷ್ಠಾನ ಕುಳಿತರು. 33 ದಿನ ಮಠದಲ್ಲಿ ಗುರುಗಳ ಆರಾಧನೆ ಆಯಿತು. ಬಸವ ತತ್ವದ ಆ ತತ್ವಗಳ ಸ್ಮರಣೆ ಆಯಿತು. ಹಾಗೆಯೇ ಶಿವಯೋಗಿ ಪರಂಪರೆಯ ಮಠ ಇದು. ಈ ಮಠದಲ್ಲಿ ಸಾಕಷ್ಟು ವಿಶೇಷತೆಗಳು ನೀವು ವಿಡಿಯೋದಲ್ಲೂ ಕಾಣ್ಬೋದು. ಹಾಗೆಯೇ ಊರಿನ ಭಕ್ತರು ಈ ಒಂದು ಮಠವನ್ನು ಯಾವ ಥರ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ಹಾಗೆಯೇ ಎಷ್ಟು ಬೆಂಬಲವಾಗಿ ನಿಂತಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ 33 ದಿನದ ಒಂದು ವಿಶೇಷವಾದ ಅನುಷ್ಠಾನ, ಗುರುಗಳ ಒಂದು ಅನುಷ್ಠಾನ, ಮೌನ ವ್ರತ ಅಥವಾ ಕಠಿಣ ಶಿವಯೋಗಿ ಸಮಾಧಿ ಅಂತ ಏನು ಹೇಳ್ತೀವಿ, ಸೊ ಅದನ್ನು ಇಲ್ಲಿ ಅವರು ಯಶಸ್ವಿಯಾಗಿ ಪೂರೈಸಿ ಸದ್ಯ ಅವರು ಗದಗ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹಾಗಂತ ಬೇರೆ ಏನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಗುರುಗಳು ಅಷ್ಟು ದಿನ ಒಂದೇ ಜಾಗದಲ್ಲಿ ಒಂದೇ ಪರಿಸರದಲ್ಲಿ ಕೂತು ಸೊ ಈಗಿನ ನಾಡಿನ ಅಥವಾ ಈಗಿನ ಒಂದು ಪರಿಸರಕ್ಕೆ ಹೊಂದಿಕೊಳ್ಳಿಕ್ಕೆ ಟೈಮ್ ಬೇಕಾಗತ್ತೆ. ಆ ಟೈಮನ್ನು ಅವರು ಅಲ್ಲಿ ತಗೋತಿದ್ದಾರೆ ಅಂತ ಹೇಳ್ತಾ ಇಲ್ಲ ರಾಜರು ಮಠದ ಎದುರುಗಡೆ ಕೆರೆ ದಡದಲ್ಲಿ ಈಶ್ವರಲಿಂಗು ಭಕ್ತರು ಬರ್ತಾನೆ ಇದ್ದಾರೆ. ಈ ಒಂದು ಮಠದ ವಿಶೇಷ ಹೀಗೆ ಕರ್ನಾಟಕ ಅಲ್ಲ, ಬೇರೆ ಕಡೆ ಎಲ್ಲ ಕಡೆ ಗೊತ್ತಾಗಿರುವಂಥದ್ದು ಯೂಟ್ಯೂಬ್ ಅನ್ನುವಂಥ ಒಂದು ಜಗತ್ತು. ಈ ಜಗತ್ ಮೂಲಕ ಗದಗ ಜಿಲ್ಲೆಯ ಈ ಒಂದು ಅಂತೂರು ಬೆಂತೂರು ಅನ್ನುವ ಗ್ರಾಮದ ಭಕ್ತರ ಸೇವೆ, ಗುರುಗಳ ಒಂದು ಆಶೀರ್ವಾದ, ಈ ಥರದ ಒಂದು ಅನುಷ್ಠಾನ ಅವರಿಗೆ 14ನೆಯ ಅನುಷ್ಠಾನ ಆಗಿರುವಂಥದ್ದು. ಹಾಗೆಯೇ ಮಠಕ್ಕೆ ವಿಚಾರಕ್ಕೆ ಬಂದರೆ ಇದು ಬಸವ ತತ್ವವನ್ನು ಪರಿಪಾಲಿಸುವಂತಹ ಶಿವಯೋಗಿ ಪರಂಪರೆ ಏನಿದೆ ಅದನ್ನು ಪರಿಪಾಲಿಸುವಂಥ ಒಂದು ಮಠ.
ಸೊ ಆ ಮಠದಲ್ಲಿ ಗುರುಗಳು ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಅನುಷ್ಠಾನ ಕೂತು ಇಡೀ ನಾಡಿಗೆ ಒಂದು ಒಳ್ಳೆಯ ಒಂದು ಸ್ಫೂರ್ತಿ ಹಾಗೆಯೇ ಭಕ್ತಿ ಭಾವ ಗುರುಗಳ ಬಗ್ಗೆ ಇರುವಂತಹ ಒಂದು ನಂಬಿಕೆಯನ್ನು ಹೆಚ್ಚಿಸಿರುವಂಥದ್ದು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವೈಯಕ್ತಿಕವಾಗಿ ನಾನು ಇದನ್ನೇ ಹೇಳುವಂಥದ್ದು. ನನಗೆ ವೈಯಕ್ತಿಕ ಅನುಭವಗಳು ಅಂತ ಬಂದಾಗ ಯೋಗ, ಧ್ಯಾನ, ಅನುಷ್ಠಾನ, ಮೌನ, ಹಠಯೋಗ ಇವೆಲ್ಲ ಎಕ್ಸಿಸ್ಟ್ ಆಗಿರುವಂಥದ್ದು. ಅಂದರೆ ನೀವು ಯೋಗವನ್ನು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಅಂದ್ಕೊಂಡದ್ದು ಏನಿದೆ ಅದು ಸಾಧ್ಯ ಆಗುತ್ತೆ. ನಮ್ಮ ದೇಹ ನಮ್ಮ ಮಾತು ಕೇಳುತ್ತೆ ಅನ್ನೋ ಅರ್ಥದಲ್ಲಿ ನಾವು ಇದನ್ನು ಹೇಳಬಹುದು. ಸೊ ಅನುಷ್ಠಾನ ಮಾಡಿದಂತಹ ಮಠಕ್ಕೆ ಹೋಗಿ ಬಂದಂಥ ಖುಷಿ ನನಗೆ ತುಂಬ ಇದೆ. ಸೊ ಆ ಅನುಷ್ಠಾನ ಆದಂಥ ಸಂದರ್ಭ ಅದು ಅವರು ಮುಗಿಯುವಂಥ ಸಂದರ್ಭ, ಅಂದರೆ ಅನುಷ್ಠಾನಕ್ಕೆ ಕೂತು ಹೊರಗೆ ಬರುವಂಥ ಸಂದರ್ಭದಲ್ಲಿ ಸೊ ಜನ ಜಾತ್ರೆ ಇಲ್ಲಿ ನಡೆದಿತ್ತು ಅಂತೂರು ಗ್ರಾಮದಲ್ಲಿ. ಸೊ ಈ ಗ್ರಾಮಕ್ಕೆ ಹೋಗಿ ವಾಪಸ್ಸು ಕ್ಯಾಮ್ರಾ ಮುಂದೆ ಮಾತಾಡ್ತಿರುವಂಥ ಖುಷಿ ತುಂಬ ಇದೆ ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇದು ಈ ಸದ್ಯದ ಈ ಕ್ಷಣದ ಖುಷಿಯ ಅಥವಾ ಒಂದು ವಿಶೇಷ ಅನುಭವದ ವಿಡಿಯೋ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.